ತಾಯಿ ಭಾರತೀಯ ಪಾದ ಪದ್ಮಗಳಲ್ಲಿ ನನ್ನ ಶಿರವನ್ನಿಡುತ್ತಾ, ನನ್ನ ಸಹೋದರ ಸಹೋದರಿಯರೇ, ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ 2ನೇ ಉಪನ್ಯಾಸಕ್ಕೆ ಮತ್ತೊಮ್ಮೆ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಮೊದಲ ಉಪನ್ಯಾಸದಲ್ಲಿ ತಿಳಿಸಿದಂತೆ ಹಿಂದೂ ಧರ್ಮ ಅದೊಂದು ಜೀವನ ಕ್ರಮ, ಅದೊಂದು ಜೀವನ ವಿಧಾನ, ಅದು ಸನಾತನವಾದದ್ದು. ನಮ್ಮ ವೇದಗಳು ಹಾಗೂ ಉಪನಿಷತ್ತುಗಳಲ್ಲಿ ನಮ್ಮ ಋಷಿಮುನಿಗಳು ಹಾಗೂ ನಮ್ಮ ಪೂರ್ವಜರು ತಮ್ಮ ಅಪಾರ ಜ್ಞಾನರಾಶಿ, ಅಧ್ಯಯನ, ಅನುಭವಗಳಿಂದ ಹಿಂದೂ ಧರ್ಮೀಯರಿಗೆ ಅನೇಕ ಸಂಪ್ರದಾಯಗಳು, ಧಾರ್ಮಿಕ ಆಚರಣೆಗಳು ಹಾಗೂ ನಂಬಿಕೆಗಳನ್ನು ತಾವು ಪಾಲಿಸಿ ತಾವು ಅಳವಡಿಸಿಕೊಂಡು ತಮ್ಮ ಮುಂದಿನ ಪೀಳಿಗೆಗೆ ಧಾರೆ ಎರೆದಿದ್ದಾರೆ. ಇವೆಲ್ಲ ಒಬ್ಬ ಮಾನವನಾಗಿ ಬಾಳಲು, ಬದುಕಲು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಜೀವಿಯಾಗಿರಲು ರೂಪಿಸಿದ ಶಿಸ್ತುಬದ್ಧ ಜೀವನ ಕ್ರಮ ಹಾಗೂ ಜೀವನ ಶೈಲಿ ಹಾಗೂ ಚಿಂತನೆಗಳು. ಈ ಮೊದಲೇ ತಿಳಿಸಿದಂತೆ ಇವುಗಳ ಹಿಂದೆ ವೈಜ್ಞಾನಿಕ ಹಾಗೂ ವೈದ್ಯಕೀಯ ಹಿನ್ನೆಲೆ ಇದೆ. ಮುಖ್ಯವಾಗಿ ಆರೋಗ್ಯದ ಕಾಳಜಿ ಇದೆ, ಪ್ರಕೃತಿಯ ಕಾಳಜಿ ಇದೆ. ಇದು ಯಾವುದು ಆಧಾರವಿಲ್ಲದ ಮೂಢನಂಬಿಕೆಗಳಲ್ಲ. ಇದನ್ನು ನಾವೆಲ್ಲ ಸ್ಪಷ್ಟವಾಗಿ ಅರಿಯುವ ಅವಶ್ಯಕತೆ ಇದೆ. ಹಾಗಾದರೆ ಬನ್ನಿ, ಹಿಂದೂ ಧರ್ಮ ರೂಢಿಸಿಕೊಂಡು ಬಂದಿರುವ ಇನ್ನಷ್ಟು ಸಂಪ್ರದಾಯಗಳು, ನಂಬಿಕೆಗಳನ್ನು ಈ ಉಪನ್ಯಾಸ ಮಾಲಿಕೆಯಲ್ಲಿ ತಿಳಿಯೋಣ. ಇದರಲ್ಲಿ ಮೊದಲನೆಯದಾಗಿ ಅಶ್ವತ್ಥ ವೃಕ್ಷದ ಪೂಜೆ. ಅಶ್ವತ್ಥ ವೃಕ್ಷವನ್ನು ಅಥವಾ ಅಶ್ವತ್ಥ ಮರವನ್ನು ನಾವು ಅರಳಿ ಮರ ಎಂತಲೂ ಕರೆಯುತ್ತೇವೆ. ಇದನ್ನು ದೇವಸ್ಥಾನ, ನಾಗರಕಟ್ಟೆ ಹಾಗೂ ಕೆರೆ ಕಟ್ಟೆಗಳಲ್ಲಿ ಕಾಣುತ್ತೇವೆ. ಈ ಮರ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ, ಜೊತೆಗೆ ರಾತ್ರಿಯ ವೇಳೆಯೂ ಕೂಡ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಗುಣವನ್ನು ಹೊಂದಿದೆ. ವೃಕ್ಷಗಳಲ್ಲಿ ಶ್ರೇಷ್ಠ ವೃಕ್ಷ ಇದು. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮನು ಕೂಡ ಎಲ್ಲ ವೃಕ್ಷಗಳಲ್ಲಿ ತಾನು ಅಶ್ವತ್ಥ ಎಂದು ಕರೆದುಕೊಂಡಿದ್ದಾನೆ. ಇದು ಶ್ರೇಷ್ಠ ಆಯುರ್ವೇದೀಯ ಗುಣಗಳನ್ನು ಹೊಂದಿದೆ. ಇದನ್ನು ವಿಜ್ಞಾನವೂ ಕೂಡ ಒಪ್ಪಿದೆ. ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುವುದರಿಂದ ಗರ್ಭದೋಷ ನಿವಾರಣೆಯಾಗುತ್ತದೆ. ಅರಳಿಯ ತೊಗಟೆಯ ಕಷಾಯ ಕಜ್ಜಿ ಹುಣ್ಣುಗಳಿಗೆ ಶ್ರೇಷ್ಠ. ಇವುಗಳ ಚಕ್ಕೆಗಳು ಹೋಮಗಳಿಗೆ ಶ್ರೇಷ್ಠ. ಇದರ ಎಲೆಯಲ್ಲಿಯೇ ಊಟ ಅಥವಾ ಎಲೆಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದು ತೊದಲುವಿಕೆಯನ್ನು ನಿವಾರಿಸುತ್ತದೆ. ತೊಗಟೆಯ ಪುಡಿ ತುರಿಕೆ ಮತ್ತು ಚರ್ಮ ರೋಗ ನಿವಾರಿಸುತ್ತದೆ. ಈ ಕಡ್ಡಿಗಳಿಂದ ಹಲ್ಲುಗಳನ್ನು ಸ್ವಚ್ಛಗೊಳಿಸಿದರೆ ಹಲ್ಲು ನೋವು ನಿವಾರಣೆಯಾಗಿ ವಸುಡುಗಳು ಬಲಗೊಳ್ಳುತ್ತವೆ. ಇದರ ಪ್ರದಕ್ಷಿಣೆ ಅಸ್ತಮಾ ರೋಗವನ್ನು ನಿವಾರಿಸಿ ಉಸಿರಾಟ ಸರಾಗವಾಗಲಿಕ್ಕೆ ಕಾರಣವಾಗುತ್ತದೆ. ಎಲೆಗಳ ರಸ ಗ್ಯಾಸ್ ಹಾಗೂ ಮಲಬದ್ಧತೆಯನ್ನು ದೂರ ಮಾಡುತ್ತದೆ. ಇನ್ನು ಎರಡನೆಯದಾಗಿ ತುಳಸಿ ಗಿಡದ ಪೂಜೆ. ಹಿಂದೂ ಸಂಪ್ರದಾಯದಲ್ಲಿ ತುಳಸಿಗೆ ವಿಶೇಷ ಸ್ಥಾನ. ಬಹಳಷ್ಟು ಮನೆಗಳಲ್ಲಿ ತುಳಸಿಯ ಕಟ್ಟೆಯನ್ನು ಕಟ್ಟಿ ಸ್ನಾನ ಆದ ನಂತರ ತುಳಸಿ ಗಿಡವನ್ನು ಪೂಜಿಸುತ್ತಾರೆ. ಒಂದು ತುಳಸಿ ಮನೆಯಲ್ಲಿದ್ದರೆ ತಕ್ಷಣಕ್ಕೆ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಅನೇಕ ಸಮಸ್ಯೆಗಳಿಗೆ ಇದು ರಾಮಬಾಣ ಹಾಗೂ ಪ್ರಥಮ ಚಿಕಿತ್ಸೆಯೂ ಹೌದು. ಅದಕ್ಕಾಗಿ ಹಿರಿಯರು ತುಳಸಿಗೆ ತಾಯಿಯ ಸ್ಥಾನವನ್ನು ನೀಡಿದ್ದಾರೆ. ಪ್ರತಿ ಮನೆಯಲ್ಲೂ ತುಳಸಿ ಗಿಡ ನೆಡುತ್ತಾರೆ, ಪೂಜೆ ಮಾಡುತ್ತಾರೆ. ತುಳಸಿಯು ಆರೋಗ್ಯಕರ ಹೃದಯವನ್ನು ನೀಡುತ್ತದೆ. ವಿಟಮಿನ್ ಸಿ ಹಾಗೂ ವಿಟಮಿನ್ ಎ ಒಳಗೊಂಡಿದೆ. ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡುತ್ತದೆ. ತಲೆನೋವು ಹಾಗೂ ಜ್ವರವನ್ನು ನಿವಾರಿಸುತ್ತದೆ. ಕೆಮ್ಮಿಗೆ ಕೂಡ ಇದು ಔಷಧ. ಕಣ್ಣಿನ ಉರಿಯನ್ನು ಶಮನ ಮಾಡುತ್ತದೆ. ಬಾಯಿಯ ಹುಣ್ಣುಗಳನ್ನು ಗುಣಪಡಿಸುತ್ತದೆ. ತುಳಸಿ ಗಿಡ ಅನೇಕ ಕ್ರಿಮಿ ಕೀಟಗಳನ್ನು ದೂರವಿಡುತ್ತದೆ. ಅದಕ್ಕಾಗಿಯೇ ತುಳಸಿಗೆ ಪೂಜ್ಯ ಸ್ಥಾನ. ಮುಂದುವರೆದು ಊಟಕ್ಕೆ ಬಾಳೆ ಎಲೆಯನ್ನು ಏಕೆ ಬಳಸುತ್ತಾರೆ? ಇದು ನಮ್ಮ ಸನಾತನ ಧರ್ಮದ ಅತ್ಯಂತ ಹಳೆಯ ಸಂಪ್ರದಾಯ. ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಜೀರ್ಣಕ್ರಿಯೆಯನ್ನು ವೃದ್ಧಿಸಿ ದೇಹದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುತ್ತದೆ. ಬಾಳೆ ಎಲೆಯಲ್ಲಿ ತುಪ್ಪ ಹಾಕಿ ಆಹಾರವನ್ನು ಹಾಕಿದಾಗ ಅದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತದೆ. ನಿತ್ಯ ಬಾಳೆ ಎಲೆಯ ಊಟ ಕ್ಯಾನ್ಸರ್ನಂತಹ ಮಾರಕ ರೋಗವನ್ನು ತಡೆಗಟ್ಟುತ್ತದೆ. ಅಂದರೆ ಕ್ಯಾನ್ಸರ್ಗೆ ಕಾರಣವಾಗುವ ಪ್ರೀ ರ್ಯಾಡಿಕಲ್ಸ್ ಎಂಬ
ಜೈವಿಕ ರಾಸಾಯನಿಕಗಳನ್ನು ದೇಹ ಸೇರಲು ಬಿಡುವುದಿಲ್ಲ. ಬಿಳಿ ಕೂದಲು ಸಮಸ್ಯೆ ಇದ್ದವರು ನಿತ್ಯ ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಉತ್ತಮ. ಚರ್ಮ ರೋಗಕ್ಕೆ ಕೂಡ ಒಳ್ಳೆಯದು. ನಮ್ಮ ಹಿರಿಯರಿಗೆ ಹಳೆಯ ಕಾಲದಿಂದಲೂ ಪರಿಸರದ ಬಗ್ಗೆ ಅತಿಯಾದ ಕಾಳಜಿ. ಈಗ ಬಳಸುವ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಗಳು ಕೊಳೆಯುವುದಿಲ್ಲ, ಅದು ಪರಿಸರಕ್ಕೆ ಮಾರಕ. ಬಾಳೆ ಎಲೆಗಳು ಉಂಡು ಎಸೆದಾಗ ಬೇಗನೆ ಕೊಳೆಯುವುದರಿಂದ ಗೊಬ್ಬರವಾಗುತ್ತದೆ. ಇನ್ನು ಸ್ಟೀಲ್ ತಟ್ಟೆಗಳಿಗೆ ನೀರಿನ ಬಳಕೆ ಮಾಡುವುದರಿಂದ ನೀರು ಅಪವ್ಯಯವಾಗುತ್ತದೆ. ಬಳಸುವ ಸೋಪ್ ನೀರಿನ ಮೂಲವನ್ನು ಹಾಳು ಮಾಡುತ್ತದೆ. ಇದರೊಂದಿಗೆ ನನ್ನ ವಿನಂತಿ ಎಂದರೆ ಯೂಸ್ ಆ್ಯಂಡ್ ಥ್ರೋ ಲೋಟಗಳನ್ನು ಬಳಸಬೇಡಿ. ಅದು ದೊಡ್ಡ ಕಸದ ರಾಶಿಯಾಗಿ ಪರಿವರ್ತನೆಯಾಗುತ್ತಿದೆ. ಅದನ್ನು ಸುಟ್ಟರೆ ಪರಿಸರಕ್ಕೆ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆಯಾಗುತ್ತದೆ. ಕೊಳೆಯದೇ ಇರುವುದರಿಂದ ಕಸ ಹಾಗೇ ಉಳಿಯುತ್ತದೆ. ಮುಂದುವರೆದು ಮನೆಯ ಬಾಗಿಲಿಗೆ ತೋರಣ ಕಟ್ಟುವುದು. ಹಿಂದೂ ಸಂಪ್ರದಾಯದಂತೆ ಹಬ್ಬ ಹಾಗೂ ಉಳಿದ ಶುಭ ದಿನಗಳಲ್ಲಿ ಮನೆಯ ಬಾಗಿಲಿಗೆ ತಳಿರು ತೋರಣ ಕಟ್ಟುವ ಸಂಪ್ರದಾಯವಿದೆ. ಇದು ಮನೆ ಹಾಗೂ ದೇವರ ಮನೆಯ ಶೃಂಗಾರವನ್ನು ಹೆಚ್ಚಿಸುತ್ತದೆ. ಮಾವಿನ ಎಲೆಗೆ ಇಂಗಾಲದ ಡೈಆಕ್ಸೈಡ್ ಹೀರಿಕೊಳ್ಳುವ ಸಾಮರ್ಥ್ಯ ಇದೆ. ಹೀಗಾಗಿ ಮಾವಿನ ತೋರಣ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಶುಭ ಸಮಾರಂಭಗಳಲ್ಲಿ ಸಾಮಾನ್ಯವಾಗಿರುವ ಜನದಟ್ಟಣೆಯಿಂದ ಆಮ್ಲಜನಕದ ಕೊರತೆಯಾಗುತ್ತಿದ್ದು ಅದನ್ನು ತೋರಣಗಳು ನಿವಾರಿಸುತ್ತವೆ. ಅದರೊಂದಿಗೆ ಬೇವಿನ ಟೊಂಗೆಗಳು ಔಷಧೀಯ ಗುಣಗಳನ್ನು ಹೆಚ್ಚಿಸುತ್ತವೆ, ಕ್ರಿಮಿ ಕೀಟಗಳನ್ನು ದೂರವಿಡುತ್ತವೆ. ಇದರೊಂದಿಗೆ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಈ ಶೃಂಗಾರ ಸ್ವಾಗತದ ಕುರುಹು ಕೂಡ ಹೌದು. ಹಾಗೆ ಪೂಜೆ ಹಾಗೂ ಶುಭ ಸಮಾರಂಭಗಳಲ್ಲಿ ಬಾಳೆ ಗಿಡಗಳನ್ನು ಕಟ್ಟುವುದು. ಬಾಳೆ ಗಿಡಗಳು ಪೂಜೆಯ ಸ್ಥಳವನ್ನು ಸುಂದರಗೊಳಿಸುತ್ತವೆ. ವಿಷ್ಣು ಹಾಗೂ ಲಕ್ಷ್ಮಿಯರು ಬಾಳೆ ಗಿಡದಲ್ಲಿ ವಾಸಿಸುತ್ತಾರೆ ಎಂಬ ನಂಬಿಕೆ. ಬಾಳೆ ಗಿಡಗಳು ಹಲವು ಗಂಟೆಗಳವರೆಗೆ ಕಟ್ಟಿದ ಸ್ಥಳದಲ್ಲಿಯೇ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕವನ್ನು ಹೊರಸೂಸುತ್ತದೆ. ಹೀಗಾಗಿ ಗುಂಪು ಜನರಿದ್ದಾಗ ಉಸಿರಾಟದ ತೊಂದರೆಯನ್ನು ಬಾಳೆ ಗಿಡಗಳು ನೀಗಿಸುತ್ತವೆ. ಅಲ್ಲದೆ ಆ ಪೂಜಾ ಮಂಟಪದ ಸೌಂದರ್ಯವನ್ನು ಕೂಡ ವರ್ಧಿಸುತ್ತವೆ. ಇನ್ನು ಮುಂದುವರೆದು ಮನೆಯ ಮುಂದೆ ರಂಗೋಲಿಯನ್ನು ಹಾಕುವುದು. ರಂಗೋಲಿ ಹಿಂದೂ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಇದು ಅತ್ಯಂತ ಪ್ರಾಚೀನ ಕಲೆಯಾಗಿದ್ದು ಹೆಸರುವಾಸಿಯಾದ ಒಂದು ಕಲಾ ಪ್ರಕಾರವಾಗಿದೆ. ಇದು ಮುಖ್ಯವಾಗಿ ಭಾರತೀಯ ಹೆಣ್ಣು ಮಕ್ಕಳಿಗೆ ಒಲಿದ ಕಲೆಯಾಗಿದೆ. ಒಂದು ಸಮಯದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಶಿಕ್ಷಣ ಪಡೆಯುವ, ತನ್ನಲ್ಲಿರುವ ಕಲೆಯನ್ನು ತೋರಿಸುವ ಸ್ವಾತಂತ್ರ್ಯವನ್ನು ಕೆಲವೊಂದು ದುಷ್ಟ ಶಕ್ತಿಗಳು ಕಸಿದುಕೊಂಡವು. ಈಗ ಸ್ತ್ರೀ ತನ್ನಲ್ಲಿರುವ ಈ ಅದ್ಭುತ ಕಲೆಯನ್ನು ಹೊರಸೂಸಲು ಆಗಿನ ಸಮಾಜದ ಹಿರಿಯರು ಒದಗಿಸಿಕೊಟ್ಟ ಮಾರ್ಗ ಈ ಅಂದದ ಚಂದದ ರಂಗೋಲಿ. ಇದು ಆಗಿನ ಕಾಲದ 64 ಕಲೆಗಳಲ್ಲಿ ಒಂದು ಕಲೆ. ರಂಗೋಲಿಯನ್ನು ಭೂಮಿ ತಾಯಿಯನ್ನು ಪೂಜಿಸುವ ಒಂದು ಮಾರ್ಗವೆಂದು ನಂಬಲಾಗಿದೆ. ಒಂದು ಉಲ್ಲೇಖದಂತೆ ಆಗಿನ ಕಾಲದಲ್ಲಿ ಅಕ್ಕಿ ಹಿಟ್ಟನ್ನು ರಂಗೋಲಿ ಹಾಕಲು ಬಳಸುತ್ತಿದ್ದರು. ರಂಗೋಲಿಯ ಮಧ್ಯೆ ಅಕ್ಕಿ ಕಾಳುಗಳನ್ನು ಇಡುತ್ತಿದ್ದರು. ಈ ಅಕ್ಕಿ ಹಿಟ್ಟು, ಅಕ್ಕಿ ಕಾಳು ಅನೇಕ ಕೀಟಗಳು ಹಾಗೂ ಕ್ರಿಮಿಗಳು ಹಾಗೆಯೇ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗುತ್ತಿತ್ತು. ಇನ್ನೊಂದು ಉಲ್ಲೇಖದಂತೆ ಮನೆಯ ಬಾಗಿಲಿಗೆ ಈಗ ಬಳಸುವ ರಂಗೋಲಿ ಹಾವಿನಂತಹ ಸರೀಸೃಪಗಳು ಹೊಟ್ಟೆಯಿಂದ ತೆವಳುವುದರಿಂದ ಅವುಗಳು ಮನೆಯ ಒಳಗೆ ಬರುತ್ತಿರಲಿಲ್ಲ ಎಂಬ ಕಾರಣಕ್ಕಾಗಿ ರಂಗೋಲಿಯನ್ನು ಹಾಕುತ್ತಿದ್ದರು. ರಂಗೋಲಿ ಮನೆಯ ಮುಂದೆ ಹಾಕಿದಾಗ, ಆ ಮನೆಯ ದೇವರ ಮುಂದೆ ಹಾಕಿದಾಗ ಆ ದೇವರ ಮಂಟಪದ ಶೋಭೆಯನ್ನು ದ್ವಿಗುಣಗೊಳಿಸುತ್ತದೆ. ಇನ್ನು ನೆಲದ ಮೇಲೆ ಕುಳಿತು ಊಟ ಮಾಡುವುದು ಏಕೆ? ನಮ್ಮ ಹಿರಿಯರು ನೆಲದ ಮೇಲೆ ಕುಳಿತು ಚಕ್ಕಳ ಮಕ್ಕಳ ಹಾಕಿಕೊಂಡು ಊಟ ಮಾಡುತ್ತಿದ್ದರು. ಅದು ಅತ್ಯಂತ ಒಳ್ಳೆಯದು ಎಂದು ಹೇಳುತ್ತಾರೆ. ಇದು ಕೇವಲ ಸಂಪ್ರದಾಯ ಮಾತ್ರವಲ್ಲ, ಅದರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ. ಇದರಿಂದ ಆಹಾರದ ಮೇಲೆ ಗಮನವಿಟ್ಟು ತಿನ್ನಬಹುದು. ಆಹಾರದ ಮೇಲೆ ಗಮನವಿಟ್ಟು ತಿಂದಾಗ ನಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ನಬಹುದು. ಇದೇ ಕಾರಣಕ್ಕೆ ಮಕ್ಕಳಿಗೆ ಮೊಬೈಲ್ ಹಾಗೂ ಟಿವಿಯನ್ನು ತೋರಿಸುತ್ತಾ ಊಟ ಮಾಡಿಸಬಾರದು. ಮುಂದುವರೆದು ಇದರಿಂದ
ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಜೊತೆಗೆ ದೇಹಕ್ಕೆ ಬೊಜ್ಜು ಬರುವುದನ್ನು ತಪ್ಪಿಸಬಹುದು. ಅಲ್ಲದೆ ನಾವು ಕುಳಿತು ಊಟ ಮಾಡುವಾಗ ನಮಗೆ ಊಟ ಬಡಿಸುವವರು ಕೂಡ ಬಗ್ಗಿ ಬಡಿಸುವುದರಿಂದ ಬಡಿಸುವವರ ಆರೋಗ್ಯವೂ ಕೂಡ ಇಮ್ಮಡಿಸುತ್ತದೆ. ಅಂತೆಯೇ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸಾಧ್ಯವಾದಷ್ಟು ಟೇಬಲ್ ಅಥವಾ ಡೈನಿಂಗ್ ಟೇಬಲ್ ಊಟವನ್ನು ಕಡಿಮೆ ಮಾಡಿ ನೆಲದ ಮೇಲೆ ಕುಳಿತು ಊಟ ಮಾಡುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ. ಹಾಗೆಯೇ ಮುಂದಿನದು ಕ್ಷೌರ ಮಾಡಿಸಿಕೊಂಡು ಮನೆಯೊಳಗೆ ಹೋಗಬಾರದು. ಮನೆಯ ಗಂಡು ಮಕ್ಕಳು ಹೊರಗಡೆ ಕ್ಷೌರ ಮಾಡಿಸಿಕೊಂಡು ನಂತರ ಮನೆಯ ಒಳಗೆ ಪ್ರವೇಶಿಸುವ ಹಾಗಿಲ್ಲ. ಬದಲಿಗೆ ಮನೆಯ ಹೊರಗಡೆಯೇ ಸ್ನಾನ ಮುಗಿಸಿಕೊಂಡು ಮನೆಯೊಳಗೆ ಬರಬೇಕಾಗಿತ್ತು. ಇದರ ಹಿಂದಿನ ಕಾರಣವನ್ನು ಅರಿಯದವರು ಇದಕ್ಕೆ ಜಾತಿಯ ಮೆರಗನ್ನು ಬಣ್ಣವನ್ನು ಬಳಿಯುತ್ತಾರೆ. ಇದರ ಹಿಂದಿನ ಕಾರಣ ಜಾತಿಯದ್ದು ಆಗಿರದೆ ಕ್ಷೌರಿಕರು ತಲೆಯ ಕೂದಲನ್ನು ಕತ್ತರಿಸುವಾಗ ಕೂದಲುಗಳು ಮೈ ಮೇಲೆ ಬೀಳಬಾರದೆಂದು ಮೈ ಮೇಲೆ ಅರಿವೆಯನ್ನು ಹೊದಿಸಿ ಕ್ಷೌರ ಮಾಡುತ್ತಾರೆ. ಕ್ಷೌರದ ನಂತರ ಕೂದಲುಗಳನ್ನು ಸ್ವಚ್ಛಗೊಳಿಸಿದರೂ ಸಣ್ಣ ಸಣ್ಣ ಕೂದಲುಗಳು ನಾವು ಧರಿಸಿರುವ ಬಟ್ಟೆಗೆ ಅಂಟಿಕೊಳ್ಳುತ್ತವೆ, ಮೈಗೆ ಕೂಡ ಅಂಟಿಕೊಳ್ಳುತ್ತವೆ. ಮನೆಯ ಒಳಗೆ ನೇರವಾಗಿ ಹೋದರೆ ಆ ಕೂದಲುಗಳು ಉದುರಿ ನೆಲದ ಮೇಲೆ ಬೀಳುತ್ತವೆ. ನಾವು ತಿನ್ನುವ ಊಟ ಹಾಗೂ ಆಹಾರದ ಮೂಲಕ ನಮ್ಮ ಹೊಟ್ಟೆಯನ್ನು ಸೇರಬಹುದು ಎನ್ನುವ ಕಾರಣಕ್ಕೆ ಒಳಗೆ ಪ್ರವೇಶಿಸುವ ಹಾಗಿರಲಿಲ್ಲ. ಅದಕ್ಕಾಗಿಯೇ ಕ್ಷೌರ ಮುಗಿಸಿಕೊಂಡು ಬಂದ ನಂತರ ಹೊರಗಡೆ ಸ್ನಾನವನ್ನು ಮಾಡಿಕೊಂಡು ಒಳಗೆ ಪ್ರವೇಶಿಸಬೇಕಾಗಿತ್ತು. ಇನ್ನು ನಾವು ಸಾವಿನ ಮನೆಗೆ ಹೋಗಿ ಬಂದ ಮೇಲೆ ಸ್ನಾನ ಮಾಡುವುದೇಕೆ? ಮನುಷ್ಯ ಸತ್ತ ಮೇಲೆ ಅದನ್ನು ಶವ ಅಥವಾ ಆಡು ಭಾಷೆಯಲ್ಲಿ ಹೆಣ ಎಂದು ಕರೆಯುತ್ತೇವೆ. ಯಾರು ಸಾಯುವರೋ ಆ ಮನೆಯಲ್ಲಿ ಸೂತಕದ ಛಾಯೆ ಅಂತೆಯೇ ಮೈಲಿಗೆ ಎಂದು ಆಚರಿಸುತ್ತಾರೆ. ಅದರರ್ಥ ಸಾವಿನ ಮನೆಗೆ ಹೋಗಿ ಬಂದವರು ಮೈಲಿಗೆ ಆಗುತ್ತಾರೆ ಎಂದಲ್ಲ, ಅಥವಾ ಶವ ಮೈಲಿಗೆ ಎಂದಲ್ಲ. ಮೈಲಿಗೆ ಅಥವಾ ಅಶೌಚ ಎಂಬ ಪದದ ಹಿಂದೆ ವೈಜ್ಞಾನಿಕ ಕಾರಣವೂ ಅಡಗಿದೆ. ಸೂಕ್ಷ್ಮ ಜೀವಿಗಳು ಹಾಗೆಯೇ ಕ್ರಿಮಿ ಕೀಟಗಳಲ್ಲಿ ಕೆಲವೊಂದು ಆ ಶವವನ್ನು ಅನೇಕ ಜೀವಿಗಳು ಆವರಿಸುತ್ತವೆ. ದೇಹ ಸಾವಕಾಶವಾಗಿ ಕೊಳೆಯಲು ಪ್ರಾರಂಭಿಸುತ್ತದೆ. ಅಂದರೆ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಬೆಳೆಯುತ್ತವೆ. ಇನ್ನು ಆ ವ್ಯಕ್ತಿಯಲ್ಲಿಯ ರೋಗಕಾರಕ ಸೂಕ್ಷ್ಮ ಜೀವಿಗಳು, ಅದರಲ್ಲೂ ಮುಖ್ಯವಾಗಿ ರೋಗದಿಂದ ಮರಣ ಹೊಂದಿದ ವ್ಯಕ್ತಿಯ ದೇಹದಲ್ಲಿಯ ಸೂಕ್ಷ್ಮಾಣು ಜೀವಿಗಳು ಪ್ರಕೃತಿಯನ್ನು ಸೇರಲು ಅನ್ಯ ಜೀವಿಗಳನ್ನು ಆಶ್ರಯಿಸಲು ಬಯಸುತ್ತವೆ. ಈಗ ಸಾವಿನ ಮನೆಯಿಂದ ಬಂದವರು ಹಾಗೆಯೇ ಮನೆಯ ಒಳಗೆ ಬರುವುದರಿಂದ ಬಂದವರಿಗೂ ಸೋಂಕು ಹರಡಬಹುದು. ಇದು ಕಾಯಿಲೆಗೂ ಕೂಡ ಕಾರಣವಾಗಬಹುದು. ಮುಖ್ಯವಾಗಿ ಚಿಕ್ಕ ಮಕ್ಕಳು ಹಾಗೂ ಹಿರಿಯರ ಬಗ್ಗೆ ಕಾಳಜಿ ವಹಿಸುವುದು ಆ ಸಂಪ್ರದಾಯ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಸಾವಿನ ಮನೆಗೆ ಹೋಗಿ ಬಂದವರು ಅಲ್ಲದೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದವರು ಸ್ನಾನವನ್ನು ಮಾಡಿ ಸ್ವಚ್ಛವಾಗಿಯೇ ಒಳಗೆ ಬರಬೇಕಾಗಿತ್ತು. ಬ್ಯಾಕ್ಟೀರಿಯಾಗಳು ಹಾಗೂ ಸೂಕ್ಷ್ಮ ಜೀವಿಗಳು ಬಹಳಷ್ಟು ಹರಡಬಾರದು ಎಂಬ ಕಾರಣಕ್ಕಾಗಿ ಇನ್ನೂ ಅನೇಕ ಹಿಂದೂ ಸಂಪ್ರದಾಯಗಳಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಸಾಧ್ಯವಾದಷ್ಟು ಮಾಡಿ ಬೇಗ ಶವ ಸಂಸ್ಕಾರವನ್ನು ಮಾಡುತ್ತಾರೆ. ಇನ್ನು ಹಿರಿಯರಿಗೆ ನಮಸ್ಕಾರ ಮಾಡುವುದು. ಹಿಂದೂ ಸಂಪ್ರದಾಯಗಳಲ್ಲಿ ತನಗಿಂತ ಹಿರಿಯರ ಪಾದಕ್ಕೆ ನಮಸ್ಕರಿಸುವುದು ಕೇವಲ ಹಿರಿಯರಿಗೆ ಗೌರವ ಸೂಚಕ ಮಾತ್ರವಲ್ಲ. ಮೊದಲನೇದಾಗಿ ಹಿರಿಯರಿಗೆ ನಮಸ್ಕರಿಸಿದಾಗ ಅವರು ಹೃದಯ ತುಂಬಿ ಒಳ್ಳೆಯ ಆಶೀರ್ವಾದ ಮಾಡುತ್ತಾರೆ. ಇದು ಕಿರಿಯರ ಮನವನ್ನು ತಟ್ಟುತ್ತದೆ, ಒಳ್ಳೆಯ ಭವಿಷ್ಯವನ್ನು ನೀಡುತ್ತದೆ. ನಿತ್ಯ ದೇಹವನ್ನು ಬಾಗಿಸಿ ಹಿರಿಯರ ಪಾದಕ್ಕೆ ನಮಸ್ಕರಿಸುವುದರಿಂದ ಬೆನ್ನು ನೋವು ಹಾಗೂ ಸೊಂಟ ನೋವು ನಿವಾರಣೆಯಾಗುತ್ತದೆ. ಇದರ ಹಿಂದೆ ಅನೇಕ ವೈಜ್ಞಾನಿಕ ಕಾರಣಗಳು ಇವೆ. ಬಾಗಿ ನಮಸ್ಕಾರ ಹೃದಯದ ರಕ್ತ ಸಂಚಲನೆಗೆ ಸಹಾಯ ಮಾಡುತ್ತದೆ. ಅಧ್ಯಯನಗಳು ಇದರಿಂದ ಪಾರ್ಶ್ವವಾಯು ಹಾಗೂ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತವೆ ಎಂದು ಹೇಳುತ್ತವೆ. ಇದು ಚರ್ಮ ಹಾಗೂ ಚರ್ಮದ ಕೋಶಗಳ ರಚನೆಗೆ ಸಹಾಯ ಮಾಡಿ ಅವುಗಳ ಹೊಳಪನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸುತ್ತದೆ. ಇನ್ನು ಸಾಮಾಜಿಕವಾಗಿ ಬಾಗುವುದು ನಮಗಿಂತ ಹಿರಿಯರು ಯಾರೋ ಇದ್ದಾರೆ ಎಂಬುದನ್ನು ಸೂಚಿಸಿ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ನಮ್ಮ ಪ್ರತಿ ಒಳ್ಳೆಯ ಕೆಲಸದ ಹಿಂದಿನ ಅವರ ಆಶೀರ್ವಾದ ನಮ್ಮ ಮನೋಬಲವನ್ನು
ಹೆಚ್ಚಿಸುತ್ತದೆ. ಸಹೋದರ ಸಹೋದರಿಯರೇ, ಇನ್ನಾದರೂ ಮನೆಯನ್ನು ಬಿಡುವ ಪೂರ್ವದಲ್ಲಿ ದಿನಕ್ಕೆ ಒಮ್ಮೆಯಾದರೂ ಹಿರಿಯರಿಗೆ ನಮಸ್ಕಾರ ಮಾಡುವ ಸಂಪ್ರದಾಯವನ್ನು ಬೆಳೆಸಿಕೊಳ್ಳೋಣ. ಇದರೊಂದಿಗೆ ಈ 2ನೆಯ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳುತ್ತಿದ್ದೇನೆ. ನಮ್ಮ ಪೂರ್ವಜರು ತಮ್ಮ ಜ್ಞಾನ ಭಂಡಾರದಿಂದ ಈ ಎಲ್ಲ ಸಂಪ್ರದಾಯಗಳನ್ನು ರಚಿಸಿದ್ದಾರೆ. ಯಾವುದೋ ಅಜ್ಞಾನದಲ್ಲಿ, ತಪ್ಪು ಕಲ್ಪನೆಗಳಲ್ಲಿ ನಮ್ಮ ತಲೆಮಾರಿಗೆ ಇವೆಲ್ಲ ಕೊನೆಗೊಳ್ಳಬಾರದು. ನಾವೆಲ್ಲ ಹಿರಿಯರು ನಮ್ಮ ಯುವಕರಿಗೆ ಆಚರಣೆಯ ಸೂಕ್ತ ಹಿನ್ನೆಲೆ ಹಾಗೂ ಕಾರಣಗಳನ್ನು ತಿಳಿಸಬೇಕಿದೆ. ಅಂದಾಗ ಮಾತ್ರ ಆ ಆಚರಣೆಗಳ ಸತ್ಯಾಸತ್ಯತೆಯನ್ನು ತಿಳಿದು ನಮ್ಮ ಯುವಕರು, ಮಕ್ಕಳು ಅವನ್ನು ಆಚರಣೆಗೆ ತರುತ್ತಾರೆ. ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ, ಇವು ಯಾವ ಮೂಢ ನಂಬಿಕೆಗಳಲ್ಲ. ಅದಕ್ಕಾಗಿ ಸಹೋದರ ಸಹೋದರಿಯರೇ, ಈ ಎಲ್ಲ ಸಂಪ್ರದಾಯಗಳನ್ನು ನೀವು ಪರಿಪಾಲಿಸಿ, ಆಗ ಮಾತ್ರ ನಮ್ಮ ಧರ್ಮದ ರಕ್ಷಣೆ ಸಾಧ್ಯ. ಎಲ್ಲರೂ ಒಂದೇ ಅಂಶವನ್ನು ಮತ್ತೆ ಮತ್ತೆ ತಿಳಿದುಕೊಳ್ಳಬೇಕಾಗಿರುವುದು, ಧರ್ಮವನ್ನು ರಕ್ಷಿಸಿದರೆ ಮಾತ್ರ ಅದು ನಮ್ಮನ್ನು ರಕ್ಷಿಸುತ್ತದೆ. ಹಿಂದೂ ಧರ್ಮದ ಪರಿಸ್ಥಿತಿ ಸದ್ಯ ಹೇಗಿದೆ ಎಂದರೆ, ನಮ್ಮ ವಸ್ತ್ರ ಈಗಾಗಲೇ ಮುಳ್ಳಿನ ಬೇಲಿಯ ಮೇಲೆ ಬಿದ್ದಾಗಿದೆ. ಅದನ್ನು ಜಾಗರೂಕತೆಯಿಂದ ಬಿಡಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ಇರುವ ಒಂದೇ ಮಾರ್ಗ, ಅದು ಕೇವಲ ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳನ್ನು, ಸಂಪ್ರದಾಯಗಳನ್ನು ಯಾವುದೇ ಅನ್ಯ ಪ್ರಭಾವಕ್ಕೆ ಒಳಗಾಗದೆ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ಶ್ರೀಕೃಷ್ಣನ ಭಗವದ್ಗೀತಾ ವಾಣಿಯಂತೆ ಧರ್ಮವನ್ನು ಸಂಪೂರ್ಣ ನಂಬುತ್ತಾ ಪಾಲಿಸುತ್ತಾ ಹೋಗುವುದು. ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಹಿಂದೂ ಧರ್ಮದ ನಂಬಿಕೆಗಳ ಮಹತ್ವ ತಿಳಿಸಿ. ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿಯಾಗುತ್ತೇನೆ. ಭಾರತ ಮಾತೆಗೆ ಜಯವಾಗಲಿ.